ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಭೀಮವಂದನೆಗಳನ್ನ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆಗೆ ಆಸೀನರಾಗಿರ್ತಕ್ಕಂಥ ಭೀಮ ಆತ್ಮೀಯ ಹಿರಿಯರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಜೈ ಭೀಮ್. ಸ್ನೇಹಿತರೆ, ಇವತ್ತು ಇಳಕಲ್ನಲ್ಲಿ ನಮ್ಮ ರಾಜಕೀಯ ಮುನ್ನೋಟ ಸಭೆಗೆ ನೀವೆಲ್ಲರೂ ಬಂದಿದ್ದಕ್ಕೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದನ್ನು ಆಯೋಜನೆ ಮಾಡಿದ್ದಕ್ಕೆ ಎಲ್ಲ ಯುವ ಮಿತ್ರರಿಗೆ, ಮಾಂತೇಶ್ಗೆ, ಅನಿಲ್ಗೆ, ಎಲ್ಲ ಸ್ನೇಹಿತರಿಗೆ ನಾನು ಧನ್ಯವಾದಗಳು ಹೇಳಿ. ಸ್ನೇಹಿತರೆ, ನನ್ನ ಹೆಸರು ಚೇತನ್ ಅಂತ. 21 ವರ್ಷದ ಹಿಂದೆ ನಾನು ಅಮೆರಿಕ ಬಿಟ್ಟು ಕರ್ನಾಟಕದಲ್ಲಿ ಸೇವೆ ಮಾಡಬೇಕು ಅಂತ ಬಂದು ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ನಾನು ಇವಾಗ 15 ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಎಲ್ಲ ಜನಪರ ಚಳವಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ನಮ್ಮ ಉದ್ದೇಶ ಏನು? ಒಂದು ಉತ್ತಮ ಸಮಾಜ, ಒಂದು ಆದರ್ಶ ಸಮಾಜ, ಒಂದು ಸಂವಿಧಾನ ಸಮಾಜ ನಿರ್ಮಾಣ ಮಾಡೋಕ್ಕೆ ನಮ್ಮ ಉದ್ದೇಶ. ಒಂದು ಉತ್ತಮ ಸಮಾಜ, ಆದರ್ಶ ಸಮಾಜ, ಸಂವಿಧಾನ ಸಮಾಜ ಅಂದರೆ ಏನು? ಅದು ಒಂದು ಸಮ ಸಮಾಜ. ಸೊ ಒಂದು ಸಮ ಸಮಾಜ ಕಟ್ಟಕ್ಕೆ ಇವಾಗಲೇ 2 ವರ್ಷದಿಂದ ನಾವು 224 ಮತಕ್ಷೇತ್ರದಲ್ಲಿ ಇದು ಇಳಕಲ್ ಹುನಗುಂದ ಸೇರಿ ನಾವು ಒಂದು ಸಮಾನತೆ ಸಭೆಗಳು ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಎಲ್ಲ ಜನಪರ ಕಾಳಜಿಯರು, ಯುವಕರು, ವಿದ್ಯಾರ್ಥಿಗಳು, ಹೋರಾಟಗಾರರು, ಚಳುವಳಿಗಾರರು ಎಲ್ಲರ ಜೊತೆಗೆ ಸೇರಿ ನಾವು ಚರ್ಚೆ ಮಾಡಾದ್ಮೇಲೆ ನಮಗೆ ಬಂದಿರೋ ಪ್ರತಿಕ್ರಿಯೆ ಏನಂದರೆ, ನಾವೇನೇ ಬದಲಾವಣೆ ಬೇಕು ಅಂದರೆ, ಏನೇ ಪರಿವರ್ತನೆ ಬೇಕು ಅಂದರೆ ನಾವು ಗಟ್ಟಿಯಾದ ರಾಜಕೀಯ ಶಕ್ತಿಯಾಗಿ ಹೊಂದ್ಕೋಬೇಕು. ಸೊ ಆ ದಿಕ್ಕಿನಲ್ಲಿ ನಮ್ಮ ಬಾಬಾ ಸಾಹೇಬ್ ಹೇಳೋ ಥರ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಅಂಡ್ ಡೋರ್ಸ್. ಆ ದಿಕ್ಕಿನಲ್ಲಿ ನಾನು ಇವತ್ತು ಒಂದು ರಾಜಕೀಯ ಮುನ್ನೋಟ ಸಭೆ ಇಳಕಲ್ ಹುನಗುಂದನಲ್ಲಿ ನಾನು ನಿಮ್ಮ ಮುಂದೆ ಒಂದು ಕರ್ನಾಟಕ ಮತ್ತು ಭಾರತಕ್ಕೆ ರಾಜಕೀಯ ಪಕ್ಷ ಸ್ಥಾಪನೆ ವಿಚಾರದಲ್ಲಿ 10 ನಿಮಿಷ ಕಾಲ ನಿಮ್ಮ ಮುಂದೆ ಪ್ರೆಸೆಂಟೇಷನ್ ಮಾಡಾದ್ಮೇಲೆ ಅದರ ನಂತರ ನಿಮ್ಮಿಂದ ಸಲಹೆಗಳು ಅಥವಾ ಯಾವ್ದಾದ್ರು ಪ್ರಶ್ನೆಗಳಿದ್ದರೆ, ಅಭಿಪ್ರಾಯಗಳು ಏನಿದೆ ತಗೊಂಡು ನಾವೆಲ್ಲರೂ ಜೊತೆಗೆ ಸೇರಿ ಗಟ್ಟಿಯಾಗಿ ಕೋಲಾರ ಆಗಿರ್ಬೋದು, ನಮಗೆ ತೀರ್ಥಹಳ್ಳಿ ಆಗಿರ್ಬೋದು, ಅನೂರ್ ಆಗಿರ್ಬೋದು, ಮತ್ತೆ ನಮ್ಮ ರಾಜ್ಯ ಮಟ್ಟದ ಸಮಾನತೆ ಸಭೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಾವೇನ್ ಮಾಡ್ಕೊಂಡು ಬಂದಿದ್ದೀವಿ, ಒಟ್ಟುಗೂಡಿಸುವಿಕೆಯ ಮುಖಾಂತರ ಎಲ್ಲ ಶಕ್ತಿಗಳ ಜೊತೆಗೆ ಸೇರಿಕೊಂಡು ನಾವು ಮುಂದುವರಿಸೋದು ನಮ್ಮ ಉದ್ದೇಶ. ಒಟ್ಟುಗೂಡಿಸುವಿಕೆ ಅಂದ್ರೆ ಎಲ್ಲ ಸಂಘಟನೆಗಳು, ದಲಿತ, ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರು ಒಂದು ಉತ್ತಮ ಸಮಾಜಕ್ಕೆ ಶ್ರಮಿಸ್ತಿರೋ ಅವರೆಲ್ಲರ ಜೊತೆ ಸೇರಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಶತ್ರು ಯಾರು? ನಮ್ಮ ಶತ್ರು ಯಾವ ಒಂದು ಜಾತಿಯವರಲ್ಲ, ಒಂದು ಧರ್ಮದವರಲ್ಲ, ಒಂದು ಭಾಷಿಕರಲ್ಲ, ಒಂದು ಪಕ್ಷ ಅಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಆ ಅನ್ಯಾಯದ ಮತ್ತೆ ಅಸಮಾನತೆಯ ವ್ಯವಸ್ಥೆ ವಿರುದ್ಧ ಎಲ್ಲ 7 ಕೋಟಿ ಕರ್ನಾಟಕದವರು ನಿಂತು ಅದರ ವಿರುದ್ಧ ನಿಂತು ನಾವು ಸಮ ಸಮಾಜ ನಿರ್ಮಾಣ ಮಾಡೋದು ನಮ್ಮ ಉದ್ದೇಶ ಆಗಿದೆ. ಈ ಸಮ ಸಮಾಜ ಕಟ್ಟಬೇಕು ಅಂದ್ರೆ ಬಹಳ ಮುಖ್ಯವಾಗಿ ನಮಗೆ ಸಿದ್ಧಾಂತ ಬಹಳ ಮುಖ್ಯ ಆಗಿದೆ. ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ಜಾತಿನಲ್ಲಿ ಹುಟ್ಟಿದ್ವಿ, ಬೇರೆ ಬೇರೆ ಧರ್ಮಗಳಿಗೆ, ಲಿಂಗಗಳಿಗೆ, ಊರುಗಳಿಗೆ, ಮತ್ತೆ ಬೇರೆ ಬೇರೆ ಮಾತೃಭಾಷೆಗಳು ಹುಟ್ಟಿದ್ವಿ. ಇದ್ಯಾವುದು ನಮ್ಮ ಆಯ್ಕೆ ಅಲ್ಲ. ಅದು ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ, ಅದು ನಮ್ಮ ಕೈಯಲ್ಲಿದೆ. ಒಗ್ಗಟ್ಟಂದ್ರೆ ಸಿದ್ಧಾಂತದ ಒಗ್ಗಟ್ಟೆ ಬಹಳ ಮುಖ್ಯ. ಈ ಸಿದ್ಧಾಂತದ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ರಾಜಕೀಯ ಪಕ್ಷದ ವ್ಯಾಖ್ಯಾನ ಎಡ, ಬಲ, ಮಧ್ಯ. ಎಡಪಂಥ, ಬಲಪಂಥ, ಮಧ್ಯಪಂಥ. ನಾವು ಎಡಪಂಥನೂ ಅಲ್ಲ, ಬಲಪಂಥನೂ ಅಲ್ಲ, ಮಧ್ಯಪಂಥ ನಮ್ದೇ ಆದ ಒಂದು ಸತ್ಯ ಪಂಥ ಅಂತ ಹೇಳಕ್ ಇಷ್ಟಪಡ್ತೀವಿ. ಎಡಪಂಥ ಅಂದ್ರೆ ಏನು? ಕೇರಳದ ಪಕ್ಷಗಳು, ಕಮ್ಯುನಿಸ್ಟ್ ಪಕ್ಷಗಳು, ಆರ್ಥಿಕ ಸಮಾನತೆಗೋಸ್ಕರ ನಿಂತಿರೋ ಪಕ್ಷಗಳು, ವೆಸ್ಟ್ ಬೆಂಗಾಲ್, ತ್ರಿಪುರದಲ್ಲಿ ಇದ್ದಿದ್ದು ಈ ಕಮ್ಯುನಿಸ್ಟ್ ಪಕ್ಷಗಳು ಎಡಪಂಥ ಅಂತ ಹೇಳ್ತೇವೆ. ಬಲಪಂಥ ಅಂದ್ರೆ ಏನು? ಹಿಂದುತ್ವ, RSS, ರಾಜ್ಯದಲ್ಲಿ 35% ವೋಟ್ ತೊಗೊಳ್ಳೋದು, ದೇಶದಲ್ಲಿ 38% ವೋಟ್ ತೊಗೊಳ್ಳೋದು, ಅವರೆಲ್ಲ ಬಲಪಂಥ ಅಂತ ಹೇಳ್ತೀವಿ. ಮಧ್ಯಪಂಥ ಅಂದ್ರೆ ಯಾರು? ಇದು 62ರಿಂದ 65% ವೋಟ್ ತೊಗೊಳ್ಳೋರು ಏನು ಮನುವಾದಿ ಪಕ್ಷಗಳು ಅಂತ ಹೇಳ್ತೀವಿ. ರಾಜ್ಯ ಸರ್ಕಾರದ ಪಕ್ಷ, ಯಥಾಸ್ಥಿತಿ ಪಕ್ಷಗಳು, ಅಧಿಕಾರ ಹಿಡಿಬೇಕು ಅಂತ ಹಪಾಪಿಸಿ ಅಧಿಕಾರ ಬಂದ್ಮೇಲೆ ಯಾವ ಪರಿವರ್ತನೆ ಇಲ್ಲದೆ ಅವ್ರ ವೈಯಕ್ತಿಕ ಬೇಳೆ ಬೇಯಿಸ್ಕೊಂಡು ಯಥಾಸ್ಥಿತಿ ಹಿಡಿಯೋರು ಮಧ್ಯಪಂಥ. ಸೊ ಎಡಪಂಥ, ಬಲಪಂಥ, ಮಧ್ಯಪಂಥ. ನಾವು ಈ 3 ಪಂಥ ಅಲ್ಲ, ನಮ್ಮದೇ ಆದ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮನ ಸತ್ಯಪಂಥ. ನಾವು ಈ ಸತ್ಯಪಂಥ ಸೈದ್ಧಾಂತಿಕ ನೆಲೆಗಳನ್ನ ನಾವೇನ್ ಮಾಡೋ ಉದ್ದೇಶ ಅಂದ್ರೆ ಸಂವಿಧಾನದ ಮೂಲ ಆಶಯಗಳು ಎತ್ತಿಗೆಯೋದು. ಸಂವಿಧಾನ ಪೀಠಿಗೆ ಏನ್ ಹೇಳುತ್ತೆ ಅಂದ್ರೆ ಸಮಾನತೆ, ನ್ಯಾಯ ಮತ್ತೆ ಸಂವಿಧಾನದಲ್ಲಿರೋ ವೈಜ್ಞಾನಿಕ ಮನೋಭಾವ ಬೆಳೆಸೋದು ಸಂವಿಧಾನ ಪೀಠಿಗೆ ಎತ್ತಿ ಹಿಡಿಯೋದು. ಇವತ್ತು ಸಂವಿಧಾನ ಎತ್ತಿ ಹಿಡಿತಿದೀವಿ ಅಂತ 3000 ಪಕ್ಷಗಳು ಎಲೆಕ್ಷನ್ ಕಮಿಷನ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ.
ಈ 3,000 ಪಕ್ಷಗಳು ನಮ್ಮ ಕಣ್ಣಲ್ಲಿ ಯಾರು ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ. ಯಾರಾದ್ರೂ ಮೂಲ ಆಶಯಗಳು ಎತ್ತಿಡಿತಾ ಇದ್ದಾರೆ ಅಂದ್ರೆ ನಿಮ್ಮಂತ ನಮ್ಮಂತ ಸಮ ಸಮಾಜ ಸಮಾನತಾವಾದಿಗಳು ಮಾತ್ರ. ಸೊ ಈ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಶಕ್ತಿ ರಚನೆಗಳಿಗೆ ಪ್ರತಿರೋಧ ಕೊಡಬೇಕು. ಪ್ರತಿಯೊಂದು ನಿಂತಿರೋ ಶಕ್ತಿ ರಚನೆಗಳ ಮೇಲೆ ಜಾತಿ, ಲಿಂಗ, ವರ್ಗ, ಆಶೆ, ಉದ್ಯೋಗ, ಸಾಂಸ್ಕೃತಿಕ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ಭೌಗೋಳಿಕ ಎಲ್ಲ ಕೂಡ ಶಕ್ತಿ ರಚನೆಗಳು. ಈ ಶಕ್ತಿ ರಚನೆಗಳಿಗೆ ಪ್ರತಿರೋಧ ಕೊಡಬೇಕು ಅಂದ್ರೆ ಏನ್ ಮಾಡ್ಬೇಕು? ತಳಮಟ್ಟಿಂದ ಏರ್ಸೋದು, ಮೇಲಿಂದ ಇಳಿಸೋದು, ಸಮ ಸಮಾಜ ಕಟ್ಟೋದು. ನಾನು ಉದಾಹರಣೆ ಕೊಡ್ತೀನಿ. ಆರ್ಥಿಕ ಶಕ್ತಿ ರಚನೆ. 1% ಉಳ್ಳವರ ಹತ್ರ 40 ಇಂದ 50% ದುಡ್ಡಿದೆ. ಬಡ 50% ಜನರ ಹತ್ರ ಕೇವಲ 5 ಇಂದ 10% ದುಡ್ಡಿದೆ. ಇದೇ ಒಂದು ಆರ್ಥಿಕ ಬಹಳ ದೊಡ್ಡ ಅನ್ಯಾಯ. ಇದನ್ನ ಹೆಂಗ್ ಸರಿಪಡಿಸೋದು? 1% ಮೇಲೆ ಪ್ರಗತಿ ಪರವಾಗಿ ತೆರಿಗೆ ಹಾಕಿ ಇಳಿಸಿ 50% ಮರು ಹಂಚಿಕೆ ಮಾಡಿ ಬೆಳೆಸೋದು. 4ನೇದು ಧರ್ಮ ನಿರಪೇಕ್ಷತೆ, ಸೆಕ್ಯುಲರಿಸಂ. 5ನೇದು ಭಾಷಾ ಮತ್ತು ಸಾಂಸ್ಕೃತಿಕ ಸಮಾನತೆ, ಪ್ರಾದೇಶಿಕತೆ. 6ನೇದು ಪರಿವರ್ತನಾ ಪರಿಸರವಾದ. 7ನೇದು ಭ್ರಷ್ಟಾಚಾರ ವಿರೋಧಿ. 8ನೇದು ಅಭಿವ್ಯಕ್ತಿ ಸ್ವಾತಂತ್ರ್ಯ. 9ನೇದು ಆರೋಗ್ಯ ಮತ್ತು ಶಿಕ್ಷಣದ ಪರಿವರ್ತನೆ. 10ನೇದು ಪೊಲೀಸು, ಜೈಲು, ನ್ಯಾಯಾಂಗ ಸುಧಾರಣೆ. ಈ 10 ಪಾಯಿಂಟ್ ಜೊತೆ ನಮಗೆ ಹೆಚ್ಚುವರಿಗಳು ಬೇರೆ ಬೇರೆ ಮೂಲ ಸೌಕರ್ಯ, ಕ್ರೀಡಾ ನ್ಯಾಯ, ತಂತ್ರಜ್ಞಾನ, AI, ಬೇರೆ ಬೇರೆ ಪ್ರವಾಸಿ ಜಾಗಗಳಾಗಿರ್ಬೋದು, ನಮಗೆ ಅಂಗವೈಕಲ್ಯ ಹಕ್ಕು, ಉದ್ಯಾನವನ, ಆಟದ ಮೈದಾನ. ಇವತ್ತು ಇಡೀ ವ್ಯವಸ್ಥೆ ಹಾಳಾಗುತ್ತೆ. ಈ ಇಡೀ ವ್ಯವಸ್ಥೆ ಹಾಳಾಗೋಗಿರೋದ್ರಿಂದ ನಾವು ಅದನ್ನು ಕಟ್ಟಬೇಕು ಅಂದ್ರೆ ಒಂದು ಅಹಿಂಸಾವಾದ ಪರಿವರ್ತನೆಯ ಪ್ರತಿರೋಧದ ಕ್ರಾಂತಿ ಬೇಕು. ಆ ಪರಿವರ್ತನೆ ಕ್ರಾಂತಿನೇ ಸಮ ಸಮಾಜ. ಸೊ ಸಮ ಸಮಾಜ ನಿರ್ಮಾಣ ದುಡ್ಡು ಹೋಗ್ತಾ ಇದೆಯಲ್ಲ, ಅದನ್ನ ರೀಡೈರೆಕ್ಟ್ ಮಾಡಿ ಉತ್ತರ ಕರ್ನಾಟಕ, ಅಖಂಡ ಕರ್ನಾಟಕ ಬೆಳೆಸೋದು ನಮ್ಮ ಉದ್ದೇಶ ಆಗುತ್ತೆ. ಯಾವ್ದಾದ್ರು ಪ್ರಾದೇಶಿಕ ಶಕ್ತಿ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಭೌಗೋಳಿಕ ನ್ಯಾಯ ಒದಗಿಸೋದು ಬಹಳ ಮೂಲ ಉದ್ದೇಶ ಇರಬೇಕು. ಆ ಉದ್ದೇಶ ಇಟ್ಕೊಂಡಿದ್ರೆ ಮಾತ್ರ ಅದು ಪ್ರಾದೇಶಿಕ ಅಂತ ಹೇಳ್ಕೊಳಕ್ಕೆ ಅರ್ಹತೆ ಸಿಗುತ್ತೆ. ಸೊ ಆ ದಿಕ್ಕಿನಲ್ಲಿ ನಾವು ಕಟ್ತಾ ಬಂದ್ರೆ ಒಂದು ಬಲಿಷ್ಠ ಕರ್ನಾಟಕ ಆಗುತ್ತೆ, ಒಂದು ಸಮ ಸಮಾಜದ ಕರ್ನಾಟಕ ಆಗುತ್ತೆ. ಆ ಕಾರಣಕ್ಕೆ ಇವತ್ತು ನಿಮ್ಮ ಮುಂದೆ ನಾವು ಪ್ರಸ್ತಾಪ ಮಾಡೋಕೆ ಏನು ಅಂದ್ರೆ, ಇನ್ನೊಂದು 6 ತಿಂಗಳಿಗೆ ನಾವು ನಮ್ಮ ಪಕ್ಷದ ಲಾಂಚ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಪಕ್ಷದ ಲಾಂಚ್ ಉತ್ತರ ಕರ್ನಾಟಕ ಫೋಕಸ್ ಮಾಡೋದ್ರಿಂದ ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಲಾದ ಹುಬ್ಬಳ್ಳಿನಲ್ಲಿ ನಾವು ಜಾನ್ವರಿ ಎಂಡ್ನಲ್ಲಿ ಬಹಳ ದೊಡ್ಡ ಲಾಂಚ್ ಮಾಡಬೇಕು. ಅಲ್ಲಿ ಒಂದು 25,000 ಜನ ಸೇರಿಸಿ ಬಹಳ ಗಟ್ಟಿಯಾಗಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ನಿಂತ್ಕೋಬೇಕು. ನೀವೆಲ್ಲರೂ ಕೂಡ ನಮ್ಮ ಜೊತೆ ಸೇರಿ ನಾವು ನಮ್ಮ ಒಂದು ಸಮ ಸಮಾಜದ ಶಕ್ತಿ ಕಟ್ಟೋಣ. ಅಲ್ಲಿ ಪಕ್ಷದ ಹೆಸರಾಗಿರ್ಬೋದು, ಪಕ್ಷದ ಧ್ವಜ ಆಗಿರ್ಬೋದು, ಪ್ರಣಾಳಿಕೆ, ರಾಜ್ಯ ಸಮಿತಿಗಳು, ವೆಬ್ಸೈಟ್ ಇದೆಲ್ಲ ಮಾಡಿ ನಾವು ಕೂಡ ಬೇರೆ ಬೇರೆ ವ್ಯವಸ್ಥೆಗಳು. ಕಾಂಶಿರಾಮ್ಜಿಯವರು, ಕುವೆಂಪು ಅವರು ನಮಗೆ ಸಸಿ ನೆಟ್ಟು ನಾವೆಲ್ಲ ಫಲ ಪಡೆದಿದ್ದೀವೋ, ನಾವು ಮುಂದಿನ ತಲೆಮಾರುಗಳಿಗೆ ನಾವು ಸಸಿ ನೆಡೋರಾಗಿ ಒಂದು ಗಟ್ಟಿಯಾದ ಪಕ್ಷ ಕಟ್ಟರೆ ನಮಗಾಗಿರೋ ಅನ್ಯಾಯಗಳು ಅವ್ರಿಗೆ ಆಗದಿರೋ ನೋಡ್ಕೋಬಹುದು. ಒಂದು ಉತ್ತಮವಾದ ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಅಖಂಡ ಕರ್ನಾಟಕ ಆಗಿರ್ಬೋದು ನಾವು ಕಟ್ಬೋದು ಅಂತ ಹೇಳಿ ಇವತ್ತು ಈ ಕಾಲದಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿ ನಮ್ಮ ಎಲ್ಲ ಯುವ ಮಿತ್ರರು, ಮಹಾಂತೇಶ್ ಆಗಿರ್ಬೋದು, ಅನಿಲ್ ಆಗಿರ್ಬೋದು, ಎಲ್ಲ ನಮ್ಮ ಯುವ ಸ್ನೇಹಿತರಿಗೆ ಇವತ್ತು ಧನ್ಯವಾದಗಳು ಹೇಳಿ ನಾವು ಮುಂದಿನ ಹೆಚ್ಚಿನ ನಾವೆಲ್ಲ ಜೊತೆಗೆ ಸೇರ್ ಮಾಡೋಣ, ಸಮ ಸಮಾಜ ಕಟ್ಟೋಣ. ಇವಾಗ ನಿಮ್ಮ ಅಭಿಪ್ರಾಯಗಳು, ಅದರ ಸಲಹೆಗಳಿದ್ರೆ, ಪ್ರಶ್ನೆಗಳಿದ್ರೆ ಕೇಳಿ, ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್. ಬಗ್ಗೆ ನಮ್ಮ ಸತ್ಯಪಂಥ ಈ 3 ಸಿದ್ಧಾಂತಗಳೆಲ್ಲ ಶುರುವಾಗಿದ್ದು 1925ರಲ್ಲಿ. 100 ವರ್ಷ ಆಗ್ತಾ 100 ವರ್ಷದ ಮೇಲಾಗಿದೆ. ಈ 100 ವರ್ಷಗಳಲ್ಲಿ ಒಂದು ಬಲಪಂಥಿ 4ಪುರದಲ್ಲಿ RSS ಶುರುವಾಗಿರ್ಬೋದು, ಹೋದ ವರ್ಷ ದೊಡ್ಡ ಪ್ರಮಾಣದ ಆಚರಣೆ ಮಾಡೋದು. ಎಡಪಂಥಿ ಕಾನ್ಪುರದಲ್ಲಿ ಕಮ್ಯುನಿಸ್ಟ್ ಆಗಿರ್ಬೋದು, ಅವರು ಕೂಡ CPI 100 ವರ್ಷ ಮಾಡಿದ್ದಾರೆ. 1925 ಇಂದ ಕೂಡ ನಮ್ಮ ಸಿದ್ಧಾಂತ ಅಂಬೇಡ್ಕರ್, ಪೆರಿಯಾರ್ ಅವರು ಕೂಡ ಬಲಿಷ್ಠವಾಗಿ ಗಟ್ಟಿಯಾಗಿ ಚಳವಳಿ ಕಟ್ಟಿಕೊಂಡು ಬಂದಿದ್ದಾರೆ. 1925 ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಲ್ಲದೆ ಪೆರಿಯಾರ್ ಶುರು ಮಾಡಿದ್ದು. 1927 ಮಹಾನ್ ಸತ್ಯಾಗ್ರಹ ಬಾಬಾ ಸಾಹೇಬರು ಮಾಡಿದ್ದು. ನಮ್ಮ ಸಿದ್ಧಾಂತ 100 ವರ್ಷದಿಂದ ಬಂದಿದೆ. ನಾವು ಪ್ರಾದೇಶಿಕವಾಗಿ ಗಟ್ಟಿಯಾಗಿ ಕಟ್ಟಿದಾಗ ನಮ್ಮ ಸಿದ್ಧಾಂತ ಜನಜೀವನಕ್ಕೆ ಒಳ್ಳೇದು ಮಾಡೋ ಸಾಧ್ಯತೆಗಳು ದೊಡ್ಡ ಪ್ರಮಾಣದಲ್ಲಿದೆ. ಸೊ ಆ ದಿಕ್ಕಿನಲ್ಲಿ ನಾವು ಕೂಡ ಒಂದು ಸಿದ್ಧಾಂತದ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ನಾವು ಅಧಿಕಾರ ಬೇಕು, ಬಟ್ ಅಧಿಕಾರ ವೈಯಕ್ತಿಕ ಒಂದು ಕೀರ್ತಿಗೋಸ್ಕರ ಅಲ್ಲ. ಅಧಿಕಾರ ಒಂದು ಜನರ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೆ ಮತ್ತು ಪರಿವರ್ತನೆಗೋಸ್ಕರ ನಮ್ಗೆ ಅಧಿಕಾರ ಬೇಕು. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಿದಾಗ ಜನ ಖಂಡಿತ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ನಿಂತ್ಕೊಳ್ತಾರೆ ಅನ್ನೋ ಭರವಸೆ ಮಾಡ್ತೀವಿ. ಸಮಾಜವಾದಿ ನೀವು ಕೂಡ ಯಾವುದೋ ಒಂದು ಪಕ್ಷಕ್ಕೆ ನಮ್ದು ನೋಡಿ, RSS ಅನ್ನೋದು ಒಂದು ರಾಜಕೀಯವಾದ ಒಂದು ಸಾಂಸ್ಕೃತಿಕವಾದ ಸಂಘಟನೆ. ಅದು 1925 ಶುರುವಾಗಿದೆ. ಅದರದ್ದು ಒಂದು ಮೂಲ ಉದ್ದೇಶ ನನ್ನ ಕಣ್ಣಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಹೋಗಿ ಇದ್ದಿದ್ದರೆ ಅವ್ರು ಆರಾಮಾಗಿ 1925 ಪಕ್ಷ ಕಟ್ತಾರೆ. ಅವರು ಪಕ್ಷ ಕಟ್ಟಕ್ಕಿಂತ ಅವ್ರು ಪರಿವರ್ತನೆ ಮಾಡಬೇಕು ಅಂತ ಅವ್ರ ಸಿದ್ಧಾಂತದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಪಟ್ಟು 100 ವರ್ಷದಿಂದ ಇವಾಗ ಅವರು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ಅವರು ಒಂದು ರೀತಿ 40-45 ವರ್ಷದಿಂದ ಅವರು 38% ವೋಟ್ ತಂದು ಇಡೀ ದೇಶನ ಆಡ್ತಾರೆ. ಅವರು ಹೇಗೆ ಮಾಡಿದ್ರೆ ನನ್ನ ಕಣ್ಣಲ್ಲಿ ಅಂದರೆ ಒಂದು ಕಥನ, ಒಂದು ನಿರೂಪಣೆ ಇತ್ತು, ಒಂದು ನ್ಯಾರೇಟಿವ್ ಇತ್ತು, ತಳಮಟ್ಟಕ್ಕೆ ಕೆಲಸ ಮಾಡಿದ್ರು. ಅವ್ರು ನ್ಯಾರೇಟಿವ್ ಹಿಂದುತ್ವ ಜನಪರವಾಗಿ ಕೆಲಸ ಮಾಡಿದ್ರು. ಆಯ್ತು, ಅದು ಒಂದು ರೀತಿ ಒಂದು ಮಟ್ಟಕ್ಕೆ ಅದು ಸಕ್ಸಸ್ ಆಗಿದೆ. ಆದರೆ ನಾವು ಅದೇ ರೀತಿಯಲ್ಲಿ 100 ವರ್ಷದಿಂದ ಕೆಲಸ ಮಾಡಿ ನಾವು ಕೂಡ ನ್ಯಾರೇಟಿವ್ ಇಟ್ವಿ. ಅದು ಸಮ ಸಮಾಜ.
ನಾವು ಕೂಡ ಕೆಲಸ ಮಾಡಿದ್ದೀವಿ. ನಮ್ಮ ಚಳುವಳಿಗಳೆಲ್ಲ ಎಲ್ಲ ರೀತಿ ಕೆಲಸ ಮಾಡಿದ್ದಾರೆ. ದಲಿತ ಬಹುಜನ, ರೈತ ಕಾರ್ಮಿಕ, ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಎಲ್ಲರೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ನಾನು ಹೊಸ ಸಂಘಟನೆ ಕಟ್ಟೆ, ನಾವೆಲ್ಲ ಚಳುವಳಿಗಳು ಒಗ್ಗಟ್ಟಾಗೋದು ನಮ್ಮ ಮೂಲ ಉದ್ದೇಶ. ಯಾರಾದರೂ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಸಮಾಜಕ್ಕೆ ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಯಾವ ಸಿನಿಮಾ ಸ್ಟಾರ್ಗಳಲ್ಲ, ಯಾವ ಕ್ರಿಕೆಟ್ ಆಟಗಾರ, ಶ್ರೀಮಂತ ಉದ್ಯಮಿ, ರಾಜಕಾರಣಿಗಳೆಲ್ಲ ನಿಸ್ವಾರ್ಥವಾಗಿ ಕೆಲಸ ಮಾಡಿದರೆ ನಮ್ಮ ಚಳುವಳಿಗಾರರು, ನಮ್ಮ ಹೋರಾಟಗಾರರು. ಆ ದಿಕ್ಕಿನಲ್ಲಿ ನಾವು ಹೋಗಿ ಎಲ್ಲರೂ ಸಂಘಟನೆ ಮಾಡಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಐಡಿಯಾಲಜಿಕಲ್ ಸಿದ್ಧಾಂತ ಬೇಕು, ಬಟ್ ಪಕ್ಷದ ಒಳಗೆ ಇರೋ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಮೇಯ್ನ್ ಏನಂದ್ರೆ ನಾವು ಕೂಡ ಜನ ಜೀವನಕ್ಕೆ ಹೆಂಗೆ ಒಳ್ಳೇದು ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಎಲ್ಲರ ಮುಖಾಂತರ ನಾವೆಲ್ಲ ಚರ್ಚೆ ಮಾಡಿ ಅದನ್ನು ತೀರ್ಮಾನ ತಗೊಂಡಿದ್ದೀವಿ. ನಿಬಂಧನಗಳು ಭಾಳ ಚೆನ್ನಾಗಾಯಿತು. ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾಳ ಅದ್ಭುತವಾಗಿ ಆಗ್ತದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಜನ ಸೇರ್ತಾ ಇದ್ದಾರೆ. ಜನ ಸೇರೋಕ್ಕಿಂತ ಮುಖ್ಯವಾಗಿ ನಾವು ಯಾರು ಸಿನಿಮಾದ ಅಭಿಮಾನಿಗಳು ಅಥವಾ ಫ್ಯಾನ್ಗಳು ಅಂತ ಸೇರ್ತಾ ಇಲ್ಲ. ಈ ಜನಪರವಾದ ಕಾಳಜಿ ಇರೋರು, ಕೆಲಸ ಮಾಡಿರೋರು, ಸೇವೆ ಮಾಡಿರೋರು, ಚಳುವಳಿನಲ್ಲಿ ಇರೋರು, ಈ ಹಿನ್ನೆಲೆಯಿಂದ ಬರೋರು ಮಾಡ್ತಾ ಇದ್ದಾರೆ. ಯಾರಾದ್ರೂ ದೇಶ ಕಟ್ಟಕ್ಕೆ ಸಾಧ್ಯ ಅಂದರೆ ಅದು ಹೋರಾಟಗಾರರು, ಚಳುವಳಿಗಾರರು, ಸಮಾಜ ಸೇವಕರಿಂದಲೇ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕ್ಷೇತ್ರ ಇವಾಗಲೇ 224 ಮತಕ್ಷೇತ್ರದ ಸಮಾನ ಸಭೆಗಳು ಮಾಡಿ ಯಶಸ್ಸಾಗಿದೆ. ಇವಾಗ 2ನೇ ಸುತ್ತಲ್ಲಿ ನಾವು ರಾಜಕೀಯ ಮುನ್ನೋಟ ಸಭೆಗಳು ಮಾಡಿ ನಾವು ಇವಾಗಲೇ 30 ಇದೆ. ಹುಬ್ಳಿ, ಧಾರವಾಡ, ಗದಗ, ಬೆಳಗಾವಿ ಜಿಲ್ಲೆ ಫುಲ್ ಮಾಡಿ, ಬಿಜಾಪುರ ಮಾಡಿ, ಇವಾಗ ಬಾಗಲಕೋಟೆನ ಫುಲ್ ಮುಗಿಸಿದ್ದೀವಿ. ನಾಳೆ ಬಾದಾಮಿಗೆ ಹೋಗ್ತಾ ಇದ್ದೀವಿ. ಸೊ ಅದೇ ಮುಗಿಸೋದು, ಅದು ಮುಗಿದು ಎಲ್ಲ ಕಡೆ ನಾವು ಕಟ್ಟೋದು ನಮ್ಮ ಉದ್ದೇಶ. ಸೊ ಈ ಒಂದು ಉತ್ತರ ಕರ್ನಾಟಕಕ್ಕೆ ಮೇನ್ ಫೋಕಸ್ ಕೊಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಆಗಿದೆ, ಆ ಫೋಕಸ್ ಮಾಡಿ ನಾವೆಲ್ಲರೂ ಒಗ್ಗಟ್ಟಾದರೆ ನಿಜವಾಗ್ಲೂ ಉತ್ತಮ ಸಮಾಜ ಕಟ್ಬೋದು. ನಮ್ಮ ಮಕ್ಕಳಿಗೆ ನಮಗಾಗಿರೋ ಅನ್ಯಾಯಗಳು ಆಗದೆ ನಾವು